ತಾನು ಸಭೆಯಲ್ಲಿ ಕೂತಾಗ ಎಲ್ಲರಿಗೆ ತಿಳಿಯೋ ಹಾಗೆ ತನ್ನ ಗಂಭೀರವಾದ ಧ್ವನಿಯಿಂದ, ಅದೊಂಥರ ದೇವದುಂದುಭಿ ಹಾಗೆ ಮೇಘದ ಹಾಗೆ ಧ್ವನಿಯನ್ನು ಇಟ್ಕೊಂಡು ಗಂಭೀರವಾದ ಮಾತಲ್ಲಿ ಸಂತೋಷವಾದ ಮಾತನ್ನು ಹೇಳಬೇಕು ಅಂತ ಹೊರಟ. ರಾಜೋಚಿತವಾದಂಥ ಧ್ವನಿ ಅದು, ಗತ್ತಿತ್ತು, ಮೃದುವಾಗಿ ಮಧುರವಾಗಿತ್ತು. ನೋಡ್ರಪ್ಪ ಪ್ರೀತಿ ಪಾತ್ರದ ಪ್ರಜೆಗಳೇ, ಈ ವಿಶಾಲವಾದ ರಾಜ್ಯವನ್ನು ನನ್ನ ಪೂರ್ವಜರಾದಂಥ ಅನೇಕ ರಾಜರು ಚೆನ್ನಾಗಿ ಆಳ್ಕೊಂಡು ಬಂದಿದ್ದಾರೆ. ಭಾಳ ದೊಡ್ಡ ದೊಡ್ಡವರಿದ್ದಾರೆ ನಮ್ಮ ರಾಜ್ಯ ಆಳಿದವರು. ಅವರೆಲ್ಲ ರಾಜ್ಯವನ್ನು ಒಂದು ಸ್ಥಿತಿಗೆ ತಂದಿಟ್ಟಿದ್ದಾರೆ. ಅವರೆಲ್ಲ ದೊಡ್ಡವರು. ಅವರು ಪಾಲಿಗೆ ಬಂದಂಥ ರಾಜ್ಯವನ್ನು ನಾನು ಪಡ್ಕೊಂಡಿದ್ದೇನೆ. ಈಗ ನಾನು ಕೂಡ ನನಗಿರುವಷ್ಟು ಶಕ್ತಿಯಿಂದ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಪೇಕ್ಷೆ ಪಟ್ಟಿದ್ದೀನಿ. ಅವ್ರ ರಕ್ಷಣೆ ಮಾಡ್ತಾನೂ ಬಂದಿದ್ದೇನೆ. ಹೀಗೆ ಮಾಡ್ತಾ ಮಾಡ್ತಾ ನನ್ನ ಶರೀರ ಜೀರ್ಣ ಆಗಿ ಹೋಗಿದೆ. ನಾನು ಹೇಳಿದ ಹಾಗೆ ಈಗ 60,000 ವರ್ಷ ಆಗಿದೆ. ನನಗೆ ದೀರ್ಘಕಾಲ ಬದುಕಿದ್ದೇನೆ. ಮತ್ತು ಈ ಜೀರ್ಣವಾದ ಶರೀರಕ್ಕೆ ವಿಶ್ರಾಂತಿ ಬೇಕಲ್ವ? ಅವ್ನು ಹೆಂಗೆ ಹೇಳ್ತಾ ನೋಡಿ, ಪ್ರಾಪ್ಯ ವರ್ಷ ಸಹಸ್ರಾಣಿ ಬಹು ನ್ಯಾಯಾಂಶ ಜೀವತಃ ಜೀರ್ಣಸ್ಯಾಶ್ಯ ಶರೀರಸ್ಯ ವಿಶ್ರಾಂತಿಂ ಅಭಿರೋಚಯೇ. ದೇಹಕ್ಕೆ ವಿಶ್ರಾಂತಿ ಬೇಕು ಅನಿಸ್ಬಿಟ್ಟಿದೆ. ನನಗೆ ಸುಸ್ತಾಗಿದೆ. ಓಡಾಡಿ 60,000 ವರ್ಷ ದುಡಿದಿದ್ದೀನಿ, ಸಾಕು ಅನಿಸಿದೆ. ಅದಕ್ಕೆ ಈ ಲೋಕರಕ್ಷಣೆ ಅನ್ನುವಂಥ ಕೆಲಸ ಇದೆಯಲ್ಲ, ರಾಜ್ಯ ನಡೆಸುವಂಥ ಕೆಲಸ, ದೇಹ ಗಟ್ಟಿ ಇರಬೇಕು ನಡೆಸೋರಿಗೆ ಅಲ್ವಾ? ಪ್ರೈಮ್ ಮಿನಿಸ್ಟರ್ ರೋಗಿಷ್ಟ ಎದ್ದ ತಕ್ಷಣ ಎಕ್ಸ್ರೇ ಆಗಬೇಕು, ತಕ್ಷಣ ಟೆಸ್ಟ್ ಆಗಬೇಕು. ಇದು ಹೆಂಗೆ ರಾಜ್ಯ ಮಾಡ್ತಾರೆ ಅವರು? ಅದಕ್ಕೆ ಲೋಕರಕ್ಷಣೆ ಮಾಡುವಂಥ ನಾಯಕರೇನಿದ್ದಾರೋ ಅವರಿಗೆಲ್ಲ ಇಂದ್ರಿಯ ಜಯ ಭಾಳ ಬೇಕಾಗತ್ತೆ, ಗಟ್ಟಿ ಇರಬೇಕಾಗತ್ತೆ. ಧರ್ಮ ಪಾಲನೆ ಮಾಡಬೇಕಾದ್ರೆ ಶಕ್ತಿ ತುಂಬ ಬೇಕಾಗತ್ತೆ. ನಾನು ಬಳಲಿ ಹೋಗಿದ್ದೇನೆ, ಸುಸ್ತಾಗಿದ್ದೇನೆ ನಾನೀಗ. ಆದ್ದರಿಂದ ನೀವೆಲ್ಲ ಒಪ್ಪೋದಾದರೆ ನನ್ನ ಮಗ ಇದ್ದಾನೆ, ಅವನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ನಾನು ವಿಶ್ರಾಂತಿ ಪಡಿಬೇಕು ಅಂತಿದ್ದೀನಿ. ನನ್ನ 4 ಜನ ಮಕ್ಕಳು ನಿಮಗೆ ಗೊತ್ತಿದೆ. ಅದು ನಾನು ಹಿರಿಯ ಮಗನಾದಂಥ ರಾಮನಿಗೆ ಕೊಡಬೇಕು ಅಂದ್ಕೊಂಡಿದ್ದೇನೆ. ರಾಮ ಯಾರು ಅಂತ ನಾನು ಹೇಳಬೇಕಾಗಿಲ್ಲ. ದೇವೇಂದ್ರನಿಗೆ ಸಮನಾದಂಥ ವೀರ ಅವನು. ನೋಡಿದ ಚಂದ್ರನ ಹಾಗೆ ಸಂತೋಷ ಕೊಡ್ತಾನೆ. ನನ್ನ ರಾಜ್ಯಕ್ಕೆ ಎಲ್ಲ ಥರದ ಶ್ರೇಯಸ್ಸಾಗಬೇಕಾದ್ರೆ ಅವನೇ ರಾಜ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನು ರಾಜ್ಯಭಾರ ಕೊಟ್ಟು ನಾನು ಆಯಾಸವನ್ನು ಪರಿಹಾರ ಮಾಡ್ಕೊತೀನಿ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾನೆ. ನನ್ನ ಅಭಿಪ್ರಾಯ ಹೇಳಿದ್ದೇನಪ್ಪ ನಿಮಗೆ, ಆದರೆ ನಿಮಗೇನು ಅನಿಸುತ್ತೆ ಹೇಳಿ. ನಾನು ಹೇಳಿ ಸರಿ ಅಂದರೆ ಒಪ್ಕೊಳ್ಳಿ, ಇದ್ರ ಇನ್ನೇನಾದರೂ ಬೇರೆ ದಾರಿ ಇದ್ದರೆ ಭಾಳ ಚೆನ್ನಾಗಿದೆ. ನೀವು ಅಭಿಪ್ರಾಯ ಭಾಳ ಮುಖ್ಯ ನನಗೆ. ಇನ್ನು ಬೇರೆ ಅಭಿಪ್ರಾಯ ಏನಾದರೂ ನಿಮ್ಮ ಕಡೆ ಇದ್ರೆ ದಯವಿಟ್ಟು ಹೇಳಿ ಅಂತ ಅವನು ಮಾತು ಮುಗಿಸೋದೇ ತಡ. ಎಲ್ಲ ಜನ ಹೋ ಅಂತ ಕೂಗ್ಬಿಟ್ರು ಸಂತೋಷವಾಗಿ. ಅವರು ಮಾತು ಚೆನ್ನಾಗಿದೆ. ಹೇಗಿತ್ತು ಅಂದರೆ, ಮಳೆ ಸುರಿಸುವ ಮೋಡವನ್ನು ಕಂಡು ಕೇಕೆ ಹಾಕಿ ನಗುವ ನವಿಲುಗಳಂತೆ ಕೂಗಿದ್ರಂತೆ. ಎಲ್ಲರೂ ಹೋ ಅಂತ ಚಪ್ಪಾಳೆ ತಟ್ಟಿ ಬೈದ್ರಂತೆ. ಏನು ಹೇಳಿದ್ರು ಗೊತ್ತಾ ಅವರು? ತಕ್ಷಣ ಎಲ್ಲರೂ ಒಬ್ರು ಹೇಳಿದಂತೆ, ಭಾಳ ಒಳ್ಳೆ ವಿಚಾರ ಮಾಡಿದ್ರಿ ನೀವು, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ರಾಜ. ನಿನಗೆ 1000 ವರ್ಷ ವಯಸ್ಸಾಯಿತು, ನೀನು ವೃದ್ಧ ಆಗಿದ್ದೀಯಾ, ರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಕೊಟ್ಟುಬಿಡು. ಭಾಳ ಒಳ್ಳೆಯ ಯೋಚನೆ ಅದು. ಅವನು ರಾಮ ಹೇಗಿದ್ದಾನೆ ಇದು ನೋಡಬೇಕಿದನ್ನು. ವಾಲ್ಮೀಕಿಗಳು ರಾಮನ ವರ್ಣನೆ ಮಾಡುವಂಥ ಯಾವ ಅವಕಾಶವನ್ನು ತಪ್ಪಿಸ್ಕೊಳ್ಳಲ್ಲ. ಎಲ್ಲೆಲ್ಲಿ ಚಾನ್ಸ್ ಸಿಗ್ತದೆ ರಾಮನ 50 ಗುಣ ಹೇಳಬೇಕು, ಆ ಥರ ಮಾಡ್ತಾರೆ. ಈಗ ಅವ್ರ ಬಾಯಿಂದ ಹೇಳಿಸ್ತಾರೆ, ರಾಮ ಎಂಥವನು ಗೊತ್ತಾ, ಅವನು ಅದ್ಭುತ ಇದ್ದಾನವನು ಅಂಥೇಳಿ ಜೋರಾಗಿ ವರ್ಣನೆ ಮಾಡ್ತಾರೆ. ಅಂಥ ಹುಡುಗ ರಾಜನನ್ನಾಗಿ ಮಾಡಿಬಿಡಿ ನೀವು ಅಂತ. ಹೆಂಗೆ ಅನಿಸುತ್ತೆ ಹೇಳಿದ್ದು? ಯಾರೋ ಒಬ್ಬರು ಇರ್ತಾರೆ ಆಫೀಸಲ್ಲಿ, ಮುಖ್ಯ ಅಧಿಕಾರಿ ಆಗಿರ್ತಾರೆ. ಅವರು ನೋಡ್ಕೆ ಅಭಿಪ್ರಾಯ ಕೇಳೋಣ ಎಲ್ಲರದು ಅಂಥೇಳಿ, ನೋಡ್ರಪ್ಪ ನಾನು ರಿಟೈರ್ ಆಗ್ಬೇಕಂತ ಮಾಡಿದ್ದೀನಿ, ಏನು ಅಭಿಪ್ರಾಯ ನಿಮ್ಮದು ಅಂತ ಎಲ್ಲ ಆಗ್ರಿ ಸರ್, ಬೇಗ ಆಗ್ರಿ ಸರ್ ಅಂದ್ರೆ ಹೆಂಗೆ ಅನಿಸುತ್ತೆ? ಇವ್ರು ಹೋದ್ರೆ ಸಾಕು ಅಂತ ಕಾದಿದ್ದಾರೆ ನಂಗೆ ಅನ್ಸಲ್ವಾ? ಅವಂಗೆ ಆಶ್ಚರ್ಯ ಆಯಿತು ದಶರಥನಿಗೆ. ಅವ್ರು ರಾಮನ ಒಪ್ಕೊಂಡದ್ದೇನೋ ಸರಿ, ಕೊಡ್ಲಾ ಅಂತ ಕೇಳಿದ ತಕ್ಷಣ ಹೋ ಅಂದು ಕೊಟ್ಬಿಡಿ ಅಂದರೆ ನಾನು ಅಷ್ಟು ಕೆಟ್ಟದಾಗ ಕೆಲಸ ಮಾಡಿದ್ದೀನಿ ಏನರಪ್ಪ? ಕೇಳ್ತಾನವನು. ನನ್ನ ಮಾತನ್ನು ಕೇಳಿದ ಕೂಡಲಿ ರಾಮ ರಾಜ ಆಗಲಿ ಅಂತ ಅಪೇಕ್ಷೆ ಮಾಡ್ತೀರಲ್ಲ, ನನ್ನ ಸಂದೇಹ ಆಗ್ತಾ ಇದೆ, ಸಂಶಯ ಬರ್ತಾ ಇದೆ. ನಾನು ಅಷ್ಟು ಕೆಟ್ಟದಾಗಿದ್ದ ನಾನು ಹೋದ್ರೆ ಸಾಕು ಅಂತ ಕಾದಿದ್ದೀರ ನೀವು ಅಂತ ಹೇಳ್ತಾರೆ. ಹಂಗಲ್ಲ ಮಹಾರಾಜ, ನೀನು ಚೆನ್ನಾಗಿ ಮಾಡಿದ್ಯಾ, ಇಲ್ಲ ಅನ್ನೋಲ್ಲ. ನಿನ್ನ ಮಗ ಇದ್ದಾನಲ್ಲ, ಅವ್ನು ಹೆಂಗಿದ್ದಾನಪ್ಪ, ದೇವತಾ ಸದಸ್ಯನಾದಂಥ ಧೀಮಂತ ಪುರುಷ ಅವನು. ಅವ್ನು ನೋಡೋಕ್ಕೆ ಸಂತೋಷ ಆಗುತ್ತೆ, ಸತ್ಯಸಂಧ, ಪರಾಕ್ರಮಿ ಅವನು. ಮತ್ತೆಲ್ಲ ವರ್ಣನೆ ಮಾಡ್ತಾನೆ. ಜಿತೇಂದ್ರಿಯ, ಕ್ಷಮಾಶೀಲ, ಅವನು ಸೌಮ್ಯ ಸ್ವಭಾವದವನು, ಮನಸ್ಸು ಚಂಚಲ ಅಲ್ಲ, ಸತ್ಯವನ್ನೇ ಹೇಳ್ತಾನೆ, ಎಲ್ಲರಿಗೂ ಗೌರವ ಕೊಡ್ತಾನೆ. ಮುಖ್ಯವಾಗಿ ಹೇಳ್ತಾನೆ, ವೇದಗಳಲ್ಲಿ ಪರಿಣಿತಿ ಹೊಂದಿದ್ದಾನೆ, ವೇದಾಂಗಗಳಲ್ಲಿ ಪರಿಣಿತಿ ಹೊಂದಿದ್ದಾನೆ, ದೈನ್ಯದಲ್ಲಿದ್ದವರನ್ನು ಸಹಾಯ ಮಾಡ್ತಾನೆ. ಇನ್ನೊಂದು ಭಾಳ ಒಳ್ಳೆಯ ಗುಣ ಹೇಳ್ತಾನೆ, ಭಾಳ ಒಳ್ಳೆಯ ಗುಣ ಇದು. ಅವನು ಎಷ್ಟು ಒಳ್ಳೆಯವನು ಅಂದರೆ, ನಾವೆಲ್ಲ ಸಣ್ಣ ಸಣ್ಣ ಜನ, ಸಾರ್ವಜನಿಕರು, ನಮ್ಮನ್ನು ಕಂಡ ತಕ್ಷಣ ಹೇಗಿದ್ದಾರೆ ಮನೆಯಲ್ಲಿ ಎಲ್ಲರೂ, ಮಕ್ಕಳು ಹೇಗಿದ್ದಾರೆ, ನಿಮ್ಮ ಹೆಂಡತಿ ಚೆನ್ನಾಗಿದ್ದಾರಾ ಅಂತೆಲ್ಲ ವಿಚಾರ ಮಾಡ್ತಾನೆ.
ಭಾಳ ಅಪರೂಪದ ಗುಣ ಸ್ನೇಹಿತರೆ, ಇದು ಭಾಳ ಅಪರೂಪದ ಗುಣ. ದೊಡ್ಡವರಾದಾಗ ಸಣ್ಣವ್ರು ಮರೆತೇ ಬಿಡ್ತಾರೆ. ಅವನೇನು ಕೇಳೋದು, ಮಾಡ್ತಾನೆ ಬಿಡು ಕೆಲಸ, ಅವನು ಆಕೇನು ಮಾಡ್ತಾರೆ ಬಿಡು, ಈ ಧಾಟಿ ಇರ್ತದೆ. ದೊಡ್ಡತನ ಅಲ್ಲ ಅದು. ಅದು ಮತ್ತೆ ಕಲಾಂ ಬಗ್ಗೆ ಹೇಳಬೇಕು ನಾನು. ಅವರು ರಾಷ್ಟ್ರಪತಿ ಹುದ್ದೆಯಿಂದ ಇಳಿದ ಮೇಲೆ ನಂಬರ್ 10 ರಾಜಾಜಿ ರೋಡ್ ಅಂತ ಅಲ್ಲಿದ್ದರು. ನಾನು ಹೋದಾಗ ಒಂದು ಸಲ ಟೈಮ್ ತುಂಬ ಇತ್ತು, ಬನ್ನಿ ವಾಕಿಂಗ್ ಮಾಡೋಣ, ಅಲ್ಲೇ ದೊಡ್ಡ ಜಾಗ, ಕಂಪೌಂಡ್ ಉಂಟು, ಹಿಂಗೆ ವಾಕಿಂಗ್ ಹೋಗಬೇಕು. ಅವರು ಮಾಜಿ ರಾಷ್ಟ್ರಪತಿ ಆದರೂ ತುಂಬ ರಕ್ಷಣೆ ಇರುತ್ತೆ. ಅಲ್ಲೆಲ್ಲ ಮೇಲ್ಗಡೆ ಬಂದೂಕು ಹಿಡ್ಕೊಂಡು ನಿಂತಿರ್ತಾರೆ, ಕೆಲವರು ಸೈನಿಕರು ನಿಂತಿರ್ತಾರೆ, ಪ್ರೊಟೆಕ್ಷನಿಗೆ ಅಂತ ನಿಂತಿರ್ತಾರೆ. ನಾ ಇಬ್ಬರು ಹಿಂಗೆ ಹೋಗ್ತಾ ಇರಬೇಕಾದ್ರೆ ತಲೆ ಎತ್ತು ನೋಡಿದರು. ಒಬ್ಬ ಮನುಷ್ಯ ನಿಂತಿದ್ದ. ರಾಮ್ ಸಿಂಗ್, ನಿನ್ನ ಮಗಳು ಹೇಗಿದ್ದಾಳೆ, ರಿಸಲ್ಟ್ ಬಂತಾ, ಎಷ್ಟು ಮಾರ್ಕ್ಸ್ ಬಂತು, ಹೇಳೇ ಇಲ್ಲ ಅಂದರು. ಅಂದರೆ ಏನರ್ಥ, ಅವನು ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ, ಅವನ ಮಗಳಿದ್ದಾಳೆ, ಮಗಳು ಪರೀಕ್ಷೆಗೆ ಕೂತಿದ್ದಾಳೆ, ಅದೆಲ್ಲ ಗೊತ್ತಿರಬೇಕು ತಾನೆ. ಯಾರು ಅಪೇಕ್ಷೆ ಮಾಡ್ತಾರಪ್ಪ ನೆನಪಿಟ್ಕೊಳಕ್ಕೆ ಇದನ್ನು? ಅವ್ರು ಹೇಳಿ, ರಾಮ್ ಸಿಂಗ್ ತೇರಿ ಬೇಟಿ ಕಾ ಕ್ಯಾ ಹೋಗ್ಯಾ, ಕೈಸೆ ಹೋ, ಹೇಗಿದ್ದಾಳೆ ಮಗಳು, ಪರೀಕ್ಷೆ ಆಯಿತಾ, ರಿಸಲ್ಟ್ ಬಂತಾ? ಅವ್ನು ಹಾಂ ಸಾಬ್ ಸುಬಹ ಆಯ ಸರ್, ಬೆಳಗ್ಗೆ ಬಂತು ರಿಸಲ್ಟು, ಬೇಡ ತೊಗೊಂಬರ್ತೀನಿ ಸರ್ ಅನ್ಬೇಕು. ಅಂದರೆ ಇದು ರಾಷ್ಟ್ರಪತಿ ಸೆಕ್ಯೂರಿಟಿ ಗಾರ್ಡ್ ಸಂಬಂಧ ಅಲ್ಲ, ಅದು ಎರಡು ಪ್ರಿಯವಾದ ಹೃದಯಗಳ ಸಂಬಂಧ ಅಲ್ವಾ? ಹಾಗೆ ಪ್ರಿಯವಾಗಿರಬೇಕಾಗತ್ತೆ. ದೊಡ್ಡವರಾದಾಗೆ ಸಣ್ಣವ್ರ ಬಗ್ಗೆ ಕಾಳಜಿ ಇರಬೇಕು, ಪ್ರತಿಯೊಬ್ಬರ ಬಗ್ಗೆ ಚಿಂತೆ ಇರಬೇಕು. ಹಾಗೆ ರಾಮ ಇದ್ದ ಅಂತ ಹೇಳ್ತಾರೆ ಅವರು. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಬಗ್ಗೆ ಕೇಳ್ತಿದ್ರು, ತಂದೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಹ್ಯಾಕೆ ಕೇಳ್ತಾರೋ ಆ ಥರ ಕೇಳ್ಕೊತಾ ಇದ್ದಾನೆ ರಾಮ, ಅಷ್ಟು ಪ್ರಿಯವಾಗಿದ್ದಾನೆ. ಮತ್ತು ಯುದ್ಧಕ್ಕೆ ಹೊರಟ ಅಂದರೆ ಲಕ್ಷ್ಮಣನ ಜೊತೆಗೆ ಗೆಲ್ಲದೆ ಬರೋಂಗೇ ಇಲ್ಲ, ಅಷ್ಟು ಶೂರ ಇದ್ದಾನೆ, ಅಂಥ ಧನುರ್ಧಾರಿ, ಇಷ್ಟೆಲ್ಲ ಇದ್ದಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ಶೌರ್ಯ ವೀರ್ಯಗಳಿಂದ ಅವನು ರಾಜ ನಡೆಸೋಕ್ಕೆ ಸಮರ್ಥನಾಗಿದ್ದಾನೆ. ನಿರಪರಾಧಿಗಳ ಮೇಲೆ ಎಂದೂ ಕೋಪ ತೋರಿಸಲ್ಲ, ಅಪರಾಧಿಗಳನ್ನು ಬಿಡಲ್ಲ ಅವನು. ಹೀಗಿದ್ದಂಥ ರಾಮ ಅವನನ್ನು ಮದುವೆ ಆಗಬೇಕು ಅಂತ ಭೂದೇವಿನೇ ಅಪೇಕ್ಷೆ ಮಾಡಿದ್ದಾಳೆ ಅಂತ ಕೇಳಿದ್ದೀವಿ. ಅಂಥ ಮಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನಲ್ಲಪ್ಪ, ನೀನು ಧನ್ಯ ಆದೆ ಅಂತ ಹೇಳ್ತಾರೆ. ನೀನು ಧನ್ಯ ಆದೆ, ಇಂಥ ಮಗನನ್ನು ರಾಜರನ್ನಾಗಿ ಮಾಡು, ಬೇಗ ಮಾಡು ಅಂತ ನನ್ನ ಪ್ರಾರ್ಥನೆಯನ್ನು ಮನ್ನಿಸು, ಬೇಗ ಮಾಡು ಅಂತಾರೆ ಅವರು. ಇವನು ಮಾಡಲ ಅಂತ ಕೇಳಿದ ತಕ್ಷಣ ಮಾಡೋದಲ್ಲ, ಬೇಗ ಮಾಡಿಬಿಡು ಅಂತಾರೆ. ಹೀಗೆ ಜನರ ಪ್ರತಿಕ್ರಿಯೆ ಬಂದದ್ದನ್ನು ನೋಡಿ ದಶರಥನಿಗೆ ಬಹಳ ಸಂತೋಷ ಆಗುವನಲ್ಲಿ ಈ ಅಯೋಧ್ಯಾಕಾಂಡದ 2ನೇ ಸರ್ಗ ಮುಗಿತು.